ಕೆಂಗೇರಿಯಿಂದ ಸೋಮನಹಳ್ಳಿಯತ್ತ ಎಸ್.ಎಂ. ಕೃಷ್ಣ ಅವರಿರುವಂತಹ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಹೇಗೆ ಸಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಹುಟ್ಟೂರಿನತ್ತ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಗ್ತಾ ಇದೆ. ಕೆಂಗೇರಿಯಿಂದ ಬಿಡದಿಯತ್ತ ಚಿರಶಾಂತಿ ವಾಹನ ಸಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಬಿಡದಿಯಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಇಲ್ಲೂ ಕೂಡ ಮಾಡಿಕೊಡ್ಲಾಗತ್ತೆ. ಈಗಾಗಲೇ ಅಂತಿಮ ದರ್ಶನಕ್ಕೆ ಅಂತ ಹೇಳಿ ರಸ್ತೆಯ ಬದಿ ಸಾಲುಗಟ್ಟಿ ಜನ ನಿಂತಿದ್ದಾರೆ. ಎಲ್ಲರೂ ಕೂಡ ಎಸ್.ಎಂ. ಕೃಷ್ಣ ಪರವಾದಂತಹ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಎಸ್.ಎಂ. ಕೃಷ್ಣ ಅಮರ್ ರಹೆ ಎನ್ನುವಂತಹ ಘೋಷವಾಕ್ಯಗಳು ಮೊಳಗ್ತಾ ಇದೆ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಕೆಂಗೇರಿಯಿಂದ ಬಿಡದಿ ತಲುಪ್ತಾ ಇರುವಂತಹ ಸಂದರ್ಭ. ಸ್ವಲ್ಪ ಹೊತ್ತಲ್ಲಿ ಬಿಡದಿಯಲ್ಲೂ ಕೂಡ ಒಂದು ನಿಗದಿತ ಜಾಗವನ್ನು ಸೂಚಿಸಲಾಗಿದೆ. ಅಲ್ಲೂ ಕೂಡ ಸಿದ್ಧತೆಗಳಾಗಿದೆ. ಕೆಂಗೇರಿ ಟು ಬಿಡದಿಯ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಾ. ಮೈಸೂರು ರೋಡ್ನಲ್ಲಿ ಪ್ರತಿ 50 ಮೀಟರ್ಗೆ ಜನ ಅಲ್ಲಿ ನಿಂತಿದ್ದಾರೆ. ಮತ್ತೆ ಎಲ್ಲರೂ ಕೂಡ ಕೈಯಲ್ಲಿ ಪುಷ್ಪವನ್ನು ಹಿಡಿದಿದ್ದಾರೆ. ಇನ್ನು ಕೆಲವರು ಎಸ್.ಎಂ. ಕೃಷ್ಣ ಅಮರ್ ರಹೆ ಅನ್ನುವಂತಹ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಇದೇ ಕಾರಣಗಳಿಗೋಸ್ಕರ ನಾವು ಹೇಳ್ತಾ ಇದ್ದಾಗಲೇ ಅಮರ ಚೇತನ ಇವರು ಅಂತ. ನೋಡಿ ಅಲ್ಲಿ ಗಮನಿಸ್ತಾ ಇದ್ದೀರಾ, ರೈಟ್ ಆ್ಯಂಡ್ ಲೆಫ್ಟ್ ಸೈಡ್ ಜನ ಕೈ ಮುಗಿದು ಬೀಳ್ಕೊಡುಗೆ ಕೊಡ್ತಾ ಇದ್ದಾರೆ. ತೆರೆದ ವಾಹನದ ಮೂಲಕ ಬೇಕಾದ ಎಲ್ಲ ಸಿದ್ಧತೆಯೊಂದಿಗೆ ಆನ್ ಟೈಮ್ ಪ್ರತಿ ಜಾಗವನ್ನು ಕೂಡ ರೀಚ್ ಆಗೋ ಕೆಲಸ ಆಗ್ತಾ ಇದೆ. ಇಲ್ಲೆಲ್ಲ 5-5 ನಿಮಿಷ ಅವಕಾಶ ಇರುತ್ತೆ. ಇನ್ನೊಂದು ಕಡೆಗೆ ವಿಜುವಲ್ಸ್ ನೋಡ್ತಾ ಇದ್ದೀರಲ್ಲ, ಇದು ಕೆಂಗೇರಿಯಲ್ಲಿ ನಮಗೆ ಕಾಣೋಕೆ ಸಿಕ್ಕಿದ್ದು. ಕೆಂಗೇರಿಯಲ್ಲಿ ಆ ವಾಹನ ಬರ್ತಾ ಇದ್ದ ಹಾಗೆ ಅದರ ಮೇಲೇನೆ ಅಕ್ಷರಶಃ ಪುಷ್ಪ ಮಳೆಯನ್ನ ಜನ ಮಾಡಿದ್ರು. ಜನರ ಪ್ರೀತಿ ನೋಡಿ. ಇನ್ನೊಂದು ಕಡೆಗೆ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲೂ ಕೂಡ ಅಷ್ಟೇ ಮಹಿಳೆಯರು ಕೂಡ ಕೈ ಮುಗಿತಾ ಇದ್ದಾರೆ. ಭಗವಂತ ಸದ್ಗತಿಯನ್ನ ಪ್ರಾಪ್ತಿ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ನೋಡಿದ್ರ ಅಲ್ಲೂ ಕೂಡ ಯಾವ ಸಂಖ್ಯೆಯಲ್ಲಿ ಜನ ನಿಂತಿದ್ರು, ಎಲ್ಲರೂ ಕೂಡ ಅಲ್ಲಿ ಕೈ ಮುಗಿದು ಕಳಿಸ್ಕೊಡ್ತಾ ಇದ್ದಾರೆ. ಇದು ಕುಂಬಳಗೋಡ್ನಲ್ಲಿ ಕಂಡು ಬಂದಂತಹ ದೃಶ್ಯ. ಅಲ್ಲಲ್ಲಿ ಜನ ತಮ್ಮ ಪ್ರೀತಿಯನ್ನ ಸಾಧ್ಯವಾದಷ್ಟು ಹತ್ರ ಹೋಗಿ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಪೊಲೀಸರು ಎಷ್ಟೇ ತಡೆದ್ರೂ ಜನರ ಪ್ರೀತಿಯ ಕಟ್ಟೆ ಅನ್ನೋದು ಹಾಗೆ, ಅದು ಒಮ್ಮೆ ಹೊಡೆದ್ರೆ ಅದನ್ನ ನಿಲ್ಲಿಸೋದಕ್ಕೆ ಆಗೋದೇ ಇಲ್ಲ. ಜನ ಸ್ವಯಂ ಪ್ರೇರಿತವಾಗಿ ಬಂದಿರೋದಲ್ಲಿ ಈ ಭಾಗದಲ್ಲಿ ಅಭಿವೃದ್ಧಿ ಕಡೆಗೆ ಎಷ್ಟರ ಮಟ್ಟಿಗೆ ಗಮನವನ್ನ ಹರಿಸಿ ಕೋಟ್ಯಾಂತರ ರೂಪಾಯಿ ಅನುದಾನವನ್ನ 3-4 ದಶಕಗಳ ಹಿಂದೆ ರಿಲೀಸ್ ಮಾಡುವಲ್ಲಿ ಎಸ್.ಎಂ. ಕೃಷ್ಣ ಅವರ ಪಾತ್ರ ಬಹಳ ದೊಡ್ಡದು. ಅದೆಲ್ಲ ಜನಕ್ಕೆ ನೆನಪಿದೆ ಆ ಭಾಗದಲ್ಲಿ. ಹಿಂಗಾಗಿ ಕೆಲವರೆಲ್ಲ ಅಂಗಡಿ ಮುಚ್ಚಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಅಂಗಡಿಗಳನ್ನು ಬಂದ್ ಮಾಡ್ತಾರೆ. ಆ ನಾಯಕ ಗಳಿಸಿದ್ದೆಷ್ಟು, ಸಂಪಾದನೆ ಮಾಡಿದ್ದೆಷ್ಟು ಅನ್ನೋದಕ್ಕೆ ಇದೆಲ್ಲವೂ ಉತ್ತರ. ನೋಡಿ ಅಲ್ಲಿ ಎಷ್ಟು ಜನ ತುಂಬಿದ್ದಾರೆ. ಕೆಂಗೇರಿಯಿಂದ ಬಿಡದಿ ಕಡೆಗೆ ಅಂತಿಮ ಯಾತ್ರೆ ಸಾಗ್ತಾ ಇರೋದನ್ನ ನೋಡ್ತಾ ಇದ್ದೀರಾ. ಒನ್ ಲಾಸ್ಟ್ ರೈಡ್. ಈ ಹಿಂದೆ ಅನೇಕ ಸಂದರ್ಭದಲ್ಲಿ ಈ ರಸ್ತೆಯಲ್ಲಿ ಓಡಾಡಿರ್ತಾರೆ ಎಸ್.ಎಂ. ಕೃಷ್ಣ ಅವರು. ಬಟ್ ಈ ಸಲ ಚಿರನಿದ್ರೆಗೆ ಅವರು ಜಾರಿರುವಂತಹ ಸಂದರ್ಭ. ಬಹಳ ಭಾವನಾತ್ಮಕ ಗಳಿಗೆಗೆ ಈ ಭಾಗದ ಜನ ಕೂಡ ಸಾಕ್ಷಿ ಆಗ್ತಾ ಇದ್ದಾರೆ. ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರ ಈ ಭಾಗಕ್ಕೆ ಬರ್ತಾ ಇದ್ದ ಹಾಗೆ ಇಲ್ಲೂ ಕೂಡ ಕೆಲ ನಿಗದಿತ ಜಾಗದಲ್ಲಿ ಜನ ನಿಂತಿದ್ದಾರೆ, ಕಾಯ್ತಾ ಇದ್ದಾರೆ. ಒಬ್ಬ ಸಮರ್ಥ ರಾಜಕಾರಣಿ ತನ್ನ ಅವಕಾಶಗಳನ್ನು ಹೆಂಗೆ ಬಳಸಿಕೊಳ್ಳಬಹುದು ಅನ್ನೋದಕ್ಕೆ ಇವರು ಎಕ್ಸಾಂಪಲ್ ಅನ್ನು ಸೆಟ್ ಮಾಡಿ ಹೋಗ್ತಾ ಇದ್ದಾರೆ. ಆ ಎಕ್ಸಾಂಪಲ್ ಇಂದಿನ ಅನೇಕ ರಾಜಕಾರಣಿಗಳಿಗೆ ಮಾರ್ಗದರ್ಶನ ಕೂಡ ಹೌದು. ನೋಡಿ ಜನ ತೋರಿಸ್ತಾ ಇರುವಂತಹ ಪ್ರೀತಿ, ಈ ರೆಸ್ಪೆಕ್ಟ್ ಇದೆಯಲ್ಲ, ಇದನ್ನ ನಾವು ಎಷ್ಟೇ ದುಡ್ಡು ಕೊಟ್ಟರು ಕೂಡ ಗಳಿಸ್ಕೊಳ್ಳೋದಕ್ಕಾಗಲ್ಲ. ತುಂಬ ಜನ ರಾಜಕಾರಣಿಗಳ ದುಡ್ಡಿದೆ, ಅದರ ರೆಸ್ಪೆಕ್ಟ್ ಇಲ್ಲ. ಆದರೆ ಇವರಿಗೆ ರೆಸ್ಪೆಕ್ಟ್ ಅಂದರೆ ಗೌರವ ಮತ್ತು ಪ್ರೀತಿ ಬೊಗಸೆಯಲ್ಲಿ ಬಗೆದು ಬಗೆದು ಜನ ಕೊಡ್ತಾ ಇದ್ದಾರೆ. ಮದ್ದೂರಿನತ್ತ ಎಸ್.ಎಂ. ಕೃಷ್ಣ ಅವರ ಅಂತಿಮ ಯಾತ್ರೆ ಸಾಗೋದಕ್ಕೂ ಮುಂಚೆ ನಮಗೆ ಕಂಡು ಬರ್ತಾ ಇರುವಂತಹ ದೃಶ್ಯ ಇವೆಲ್ಲವೂ ಕೂಡ. ಕೆಂಗೇರಿ ಹತ್ರ ಅಂತೂ ಜನ ಇವರನ್ನ ನೋಡೋದಕ್ಕೆ ಅಂತ ಹೇಳಿ ಒಮ್ಮೆಲೆಗೆ ಆ ವಾಹನದ ಹತ್ರ ದಾಪುಗಾಲು ಹಾಕ್ತಾ ಇದ್ರು. ಇನ್ನೇನು ಜನ ಅಷ್ಟು ಒಮ್ಮೆಲೆಗೆ ಬರ್ತಾ ಇದ್ರಿಂದ ಆ ವಾಹನ ಸ್ವಲ್ಪ ಮುಂದಕ್ಕೆ ಮೂವ್ ಕೂಡ ಮಾಡಬೇಕಾಯಿತು. ನೋಡಿ ಈಗಲೂ ಕೂಡ ನೋಡಿ ಆ ಭಾಗದಲ್ಲಿ ನೋಡಿ ಎಲ್ಲ ವರ್ಗದ ಜನ ಅಲ್ಲಿ ಸೇರಿದ್ದಾರೆ. ಮಹಿಳೆಯರಿದ್ದಾರೆ, ಕೈ ಮುಗಿತಾ ಇದ್ದಾರೆ. ವಾಹನ ಸಾಕ್ತಾ ಇದ್ದ ಹಾಗೆ ಎಸ್.ಎಂ. ಕೃಷ್ಣ ಅಮರ್ ರಹೆ ಎನ್ನುವಂತಹ ಘೋಷ ವಾಕ್ಯಗಳು ಅಲ್ಲಿ ಮುಳುಗ್ತಾ ಇದೆ. ಇನ್ನು ಕೆಲವರು ತಮ್ಮ ಶಕ್ತಿ ಅನುಸಾರ ಹಾರ ತರೋದು,
ಹಾರ ಇಟ್ಕೊಂಡು ನಿಂತ್ಕೊಳ್ಳೋದು, ಆ ವಾಹನದ ಮೇಲೆ ಹಾಕೋದಕ್ಕೆ ಟ್ರೈ ಮಾಡೋದು ಎಲ್ಲವೂ ಕೂಡ ಸರ್ವೇ ಸಾಮಾನ್ಯವಾಗಿ ಈ ರಸ್ತೆಯ ಉದ್ದಕ್ಕೂ ನಮಗೆ ಆರಂಭಿಕ ಹಂತದಿಂದ ಕಾಣಿಸ್ತಾ ಇದೆ. ಮಧ್ಯಾಹ್ನ 3 ಗಂಟೆ ಬಳಿಕ ಅಂತಿಮ ವಿಧಿವಿಧಾನವನ್ನು ಮಾಡ್ತೀವಿ ಅಂತ ಕುಟುಂಬಸ್ಥರು ಈಗಾಗಲೇ ಹೇಳಿದ್ದಾರೆ. ಅಲ್ಲೂ ಕೂಡ ಅಂತಿಮ ಹಂತದ ಸಿದ್ಧತೆಗಳಾಗ್ತಾ ಇದೆ. ತುಂಬ VVIP ಮೂವ್ಮೆಂಟ್ಸ್ ಈ ಭಾಗದಲ್ಲಿರುತ್ತೆ. ಸೊ ಪೊಲೀಸರಿಗೂ ಕೂಡ ದೊಡ್ಡ ಸವಾಲು. ಆ ಸವಾಲನ್ನು ಆರಂಭಿಕ ಹಂತದಿಂದಲೂ ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ. ಕರ್ನಾಟಕವನ್ನ ಇಡೀ ಭೂಪಟದಲ್ಲಿ ಅಯಸ್ಕಾಂತದಂತೆ ಸೆಳೆಯುವಂತೆ ಮಾಡಿದಂತಹ ಛಾತಿ SM ಕೃಷ್ಣ ಅವರಿಗೆ ಸಲ್ಲುತ್ತೆ. ಯು ನೇಮ್ ಇಟ್, ಅದರಲ್ಲಿ SM ಕೃಷ್ಣ ಅವರ ಅಭಿವೃದ್ಧಿಯ ಕನಸಿದೆ. ಮದ್ದೂರಿನಲ್ಲಿ ಜನಿಸಿ ವಿದೇಶದವರೆಗೂ ರಾಜಕೀಯ ಕ್ಷೇತ್ರವನ್ನು ವಿಸ್ತರಿಸಿಕೊಂಡಂಥ ಏಕೈಕ ನಮ್ಮ ಮಂಡ್ಯದ ಹೆಮ್ಮೆಯ ಒಬ್ಬ ನಾಯಕ. ನಮ್ಮನ್ನು ಆಗಲಿ ಇವತ್ತು ಅಂತಿಮ ನಾವು ಅವರಿಗೆ ಕ್ರಿಯೆ ಮಾಡ್ತಕ್ಕಂಥ ಕ್ಷಣದಲ್ಲಿದ್ದೀವಿ. ಸೊ ನಿನ್ನೆ ಅಸೆಂಬ್ಲಿನಲ್ಲಿ ಕಂಡೋಲೆನ್ಸ್ ಅರ್ಜೆಂಟ್ ಮಾಡೋದು, ಇವತ್ತು ರಜಾ ಕೊಟ್ಟಿರೋದು, ರಾಜ್ಯದ ಎಲ್ಲ ಸರ್ಕಾರಿ ರಜಾ ಘೋಷಣೆ ಮಾಡೋದು ನಿಮಗೆ ಗೊತ್ತಿದೆ. ನಾನು ಮತ್ತು ಉಪಮುಖ್ಯಮಂತ್ರಿಗಳು ನಿನ್ನೆ ಬೆಳಗ್ಗೆನೇ ಬಂದು ಇಲ್ಲಿ ನಾವು ಅವ್ರನ್ನ ದರ್ಶನ ಮಾಡಿದ ಮೇಲೆ ಸೋಮನಹಳ್ಳಿಗೆ ಹೋಗಿ ಜಿಲ್ಲಾ ಆಡಳಿತ ಮತ್ತು ಅಲ್ಲಿಯ ಶಾಸಕರು, ಅವರ ಕುಟುಂಬದ ಗುರುಚರಣು ಮತ್ತು ಇನ್ನಿತರೆ ಎಲ್ಲ ಅಭಿಮಾನಿಗಳು ಸೇರಿ ಏನು ಕಾಫಿ ಡೇ ಇದೆ ಅಲ್ಲಿ ಜಾಗವನ್ನು ಕುಟುಂಬದವರ ತೀರ್ಮಾನದಂತೆ ಉಪಮುಖ್ಯಮಂತ್ರಿಗಳು ತೀರ್ಮಾನವನ್ನು ಮಾಡಿದರು. ಅದೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಈಗ ಇಲ್ಲಿ ಹೊರಟ ತಕ್ಷಣವೇ ಕೆಂಗೇರಿಲಿ ಒಂದು 5 ನಿಮಿಷ, ಬಿಡದಿ, ರಾಮನಗರ, ಚನ್ನಪಟ್ಟಣ, ಸೋಮನಹಳ್ಳಿ ನಾವು ಅಂತ್ಯಕ್ರಿಯೆ ಮಾಡುವಂಥ ಸ್ಥಳದಲ್ಲೇ ಸಾರ್ವಜನಿಕರ ಭೇಟಿಗೆ ಅವಕಾಶವನ್ನು ಮಾಡಲಾಗಿದೆ. ಉಪಮುಖ್ಯಮಂತ್ರಿಗಳು ಅವರ ಕುಟುಂಬದ ತೀರ್ಮಾನದಂತೆ ಅಲ್ಲಿ 3 ಗಂಟೆವರೆಗೂ ಸಾರ್ವಜನಿಕರ ಭೇಟಿಗಿರುತ್ತೆ. ನಂತರ 3 ರಿಂದ 4 ಗಂಟೆ ಒಳಗೆ ಅಂತಿಮ ಎಲ್ಲ ಥರದ ಪ್ರಕ್ರಿಯೆ ಸರ್ಕಾರದ ಗೌರವದೊಂದಿಗೆ ನಡೆಯುತ್ತೆ. ಗಮನಿಸ್ತಾ ಇದ್ದೀರಾ ಹೇಗೆ SM ಕೃಷ್ಣ ಅವರ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಸಾಗ್ತಾ ಇದೆ ಅಂತ. ಜನರ ಪ್ರೀತಿಯನ್ನ ನೀವು ಪ್ರತಿ ರಸ್ತೆಯಲ್ಲೂ ಕಾಣೋದಕ್ಕೆ ಸಿಗ್ತಾ ಇದೆ. ಕೆಲವರೆಲ್ಲ ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ. ಒನ್ ಲಾಸ್ಟ್ ಟೈಮ್ ನಾಯಕನನ್ನ ನೋಡಿದ್ವಿ ಅನ್ನುವಂತಹ ಒಂದು ಸಂತೃಪ್ತಿ ಭಾವನ ಮೂಡೋ ನಿಟ್ಟಿನಲ್ಲಿ, ಇನ್ನೊಂದು ಕಡೆಗೆ ಆಗಲೇ ಹೇಳಿದ ಹಾಗೆ ಪುಷ್ಪವೃಷ್ಟಿ ಸುರಿಸ್ತಾ ಇದ್ದಾರೆ. ರಾಮನಗರಕ್ಕೆ ಹೋಗುವಂತಹ ಮಾರ್ಗ ಅಂದರೆ ರಾಮೋಹಳ್ಳಿಯ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ರಾಮೋಹಳ್ಳಿಗೆ ಸದ್ಯಕ್ಕೆ ತೆರೆದ ವಾಹನ ತಲುಪ್ತಾ ಇದೆ. ಅಂತಿಮ ಯಾತ್ರೆ ಸಾಗ್ತಾ ಇರುವಂತಹ ಪ್ರತಿ ಮಾರ್ಗದಲ್ಲೂ ಕೂಡ ನಮಗೆ ಕಾಣುವುದಕ್ಕೆ ಸರ್ವೇ ಸಾಮಾನ್ಯವಾಗಿ ಕಾಣಿಸ್ತಾ ಇರುವಂತಹ ದೃಶ್ಯ ಜನರ ಪ್ರೀತಿ, ನಾಯಕನ ಬಗ್ಗೆ ಅವರಿಗಿದ್ದಂತಹ ಅದಮ್ಯ ವಿಶ್ವಾಸ ಎಲ್ಲವೂ ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ಮತ್ತು ಶುದ್ಧ ರಾಜಕಾರಣ ಮಾಡಿದ್ರೆ ಜನ ರಿಟರ್ನ್ ಗಿಫ್ಟ್ ಏನು ಕೊಡ್ತಾರೆ ಅನ್ನೋದಕ್ಕೆ ಇದೆಲ್ಲವೂ ಸಾಕ್ಷಿ. ಇನ್ನೂ ಮುಂದಕ್ಕೆ ನಮಗೆ ಇನ್ನೂ ಅನೇಕ ಚಿತ್ರಣಗಳು ಕಾಣೋದಕ್ಕೆ ಸಿಗುತ್ತೆ. ವ್ಯಕ್ತಿ ಅಳಿಸಿ ಹೋಗಬಹುದು, ಆದರೆ ವ್ಯಕ್ತಿತ್ವ ಎಂದಿಗೂ ಅಳಿಸೋಲ್ಲ ಅನ್ನೋದಕ್ಕೆ SM ಕೃಷ್ಣ ಅವರು ಆ ಮಾತಿಗೆ ತಕ್ಕ ಹಾಗೆ ಬದುಕಿ ಬಾಳಿದವರು. ಈ ರಸ್ತೆಯನ್ನು ನೋಡ್ತಾ ಇದ್ದೀರಾ, ಇದೆಲ್ಲವೂ ಕೂಡ SM ಕೃಷ್ಣ ಅವರ ಕಾರಣಕ್ಕೆ ನಿರ್ಮಾಣ ಆಗಿರುವಂತಹ ರಸ್ತೆ. ಬಹಳ ದೊಡ್ಡ ಕನಸಿತ್ತು. ಚತುಷ್ಪಥ ರಸ್ತೆಯಿಂದ ಹಿಡಿದು ಮುಂದಿನ 50 ವರ್ಷಗಳಿಗೆ ನಾಡಿಗೇನು ಬೇಕು ಅನ್ನೋದರ ಆಲೋಚನೆ ಅಂದಾಜಿತ್ತು. ಲೀಗಲ್ ಕಂಪಲ್ಷನ್, ಟೆಕ್ನಿಕಲ್ ನಾಲೆಜ್ ಮತ್ತು ಪೊಲಿಟಿಕಲ್ ಕಂಪಲ್ಷನ್ ಇದೆಲ್ಲವನ್ನ ನಿಭಾಯಿಸಿದಂತಹ ಕೆಲ ನಾಯಕರಲ್ಲಿ ಇವರು ಕೂಡ ಸ್ಥಾನವನ್ನು ಪಡ್ಕೊಳ್ತಾರೆ. ಏನು ಸ್ಥಳೀಯವಾಗಿ ಹಳ್ಳಿಯಲ್ಲಿ ಏನು ಸಂಪ್ರದಾಯ ಹಿಂದಿನಿಂದ ನಡೀತದೆ ಅದೇ ಸಂಪ್ರದಾಯವನ್ನು ಕೂಡ ಮಾನ್ಯ ಕೃಷ್ಣ ಸಾಹೇಬರ ಅಂತ್ಯ ಸಂಸ್ಕಾರ ಕೂಡ ಅದೇ ರೀತಿ ನಡೆಯುತ್ತೆ. ಎಲ್ರಿಗೂ ಏನು ನಮ್ಮ ಸ್ಥಳೀಯ ಬರುವಂಥ ಎಲ್ಲ ಸಾರ್ವಜನಿಕರು ಕೂಡ ಬ್ಯಾರಿಕೇಡ್ಸ್ ಹಾಕಿ ಅವರ ದರ್ಶನಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥಿತವನ್ನು ಕೂಡ ಮಾಡಿದ್ದೀವಿ. ಗಣ್ಯರಿಗೂ ಕೂಡ ಪ್ರತ್ಯೇಕವಾದ ರಸ್ತೆ ಪಾರ್ಕಿಂಗು ವ್ಯವಸ್ಥೆಯನ್ನು ಕೂಡ ಅವ್ರಿಗೂ ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಸರ್, ಮಂಡ್ಯ ಜಿಲ್ಲೆಯಿಂದ ಏಕೈಕ CM ಆಗಿದ್ದಂಥವ್ರು, ಹಾಗಾಗಿ ಜಿಲ್ಲೆಯಿಂದ ಎಲ್ಲ ಭಾಗಗಳಿಂದ ಕೂಡ ಜನ ಬರುವಂಥ ನಿರೀಕ್ಷೆ ಇದೆ. ಆ ನಿಟ್ಟಿನಲ್ಲಿ ಹೆಚ್ಚಿನ ಜನ ಬಂದರೂ ಕೂಡ ದರ್ಶನಕ್ಕೆ ಅವಕಾಶ ಎಷ್ಟೊತ್ತುವರೆಗೆ ಇರುತ್ತೆ, ಹೇಗೆ ಸರ್? ಈಗ 10 ಕಾಲಕ್ಕೆ ಪ್ರಾರಂಭವಾದರೆ 3 ಗಂಟೆವರೆಗೂ ದರ್ಶನಕ್ಕೆ ಅವಕಾಶ ಇದೆ. ಸೊ ತದನಂತರ ಸರ್ಕಾರಿ ಏನು ಗೌರವ ಅರ್ಪಣೆ ಎಲ್ಲವೂ ಇರ್ತದೆ, ಆ ಪ್ರಕ್ರಿಯೆ ಕೂಡ ಸುಮಾರು 1 ಗಂಟೆಗಳ ಕಾಲ ಅದು ನಡೆಯುತ್ತೆ. ಮುಖ್ಯಮಂತ್ರಿಗಳು ಕೂಡ ಕುಂದ್ರಕಂತಿ ಆದಿಯಾಗಿ ಎಲ್ಲ ವಿರೋಧ ಪಕ್ಷದ ನಾಯಕರು ಎಲ್ಲ ಪಕ್ಷದ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಭಾಗವಹಿಸ್ತಿದ್ದಾರೆ. ಎಲ್ಲ ಪ್ರಕ್ರಿಯೆ ಬಹುಶಃ 4:30
5 ಗಂಟೆವರೆಗೂ ಎಲ್ಲ ಕಾರ್ಯಕ್ರಮ ಮುಗಿಯುತ್ತೆ. ಅಂದರೆ ಸಾಕಷ್ಟು ಜನ ಸೆಷನ್ನಲ್ಲಿದ್ದರು ಜನಪ್ರತಿನಿಧಿಗಳು, ಅವರೆಲ್ಲ ಇವತ್ತು ಅಂತಿಮ ದರ್ಶನ ಪಡೆಯೋ ಸಾಧ್ಯತೆ ಇದೆ. ಹಾಗಾಗಿ VVIPಗಳ ದರ್ಶನ ವ್ಯವಸ್ಥೆ ಜೊತೆಗೆ ಸಿದ್ಧತೆ ಹೇಗಿದೆ ಅವ್ರಿಗೆ ಅಂತ? ಏನು ಪ್ರೋಟೋಕಾಲ್ ಪ್ರಕಾರ ಏನು ಮಾಡಬೇಕು ಆ ಸಿದ್ಧತೆಯನ್ನು ಎಲ್ಲ ಜಿಲ್ಲಾಡಳಿತ ಈಗಾಗಲೇ ಸಕಲ ಸರ್ಕಾರಿ ಗೌರವವನ್ನು ಕೊಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಕೂಡ ಆಗಿದೆ. ಏನು ಪ್ರೋಟೋಕಾಲ್ ಪ್ರಕಾರ ಮಾಡಬೇಕು ಎಲ್ಲರಿಗೂ ಕೂಡ ಆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಸರ್, ವೈಯಕ್ತಿಕವಾಗಿ ನಿಮ್ಮ ಅವರ ವರ್ಣಾಟ ಜೊತೆಗೆ ಅವರು ನಿಮಗೆ ಮಾಡಿದಂಥ ಮಾರ್ಗದರ್ಶನ. ಆಧುನಿಕ ಬೆಂಗಳೂರಿನ ನಿರ್ಮಾತೃ ಕಡೆಯ ಬಾರಿಗೆ ಈ ಮಾರ್ಗದಲ್ಲಿ ಸಾಗ್ತಾ ಇರುವಂತಹ ರೀತಿಯನ್ನು ನೀವು ಗಮನಿಸ್ತಾ ಇದ್ದೀರಾ. ಸದ್ಯಕ್ಕೆ ಅಂತಿಮ ಯಾತ್ರೆ ತಲುಪ್ತಾ ಇರೋದು ಬಿಡದಿ ಟು ರಾಮನಗರ. ಈ ರಸ್ತೆ ಏನು ಸಂಪರ್ಕ ಮಾಡುತ್ತಲ್ಲ, ಸೊ ಈ ರಸ್ತೆಯಲ್ಲಿ ಸಾಗ್ತಾ ಇದೆ. ಬಿಡದಿಯಲ್ಲೂ ಕೂಡ ಸ್ಥಳ ನಿಗದಿ ಈಗಾಗಲೇ ಆಗಿದೆ. ಇಲ್ಲಿ 5 ರಿಂದ 10 ನಿಮಿಷಗಳ ಕಾಲ ಸಾರ್ವಜನಿಕರಿಗೆ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಲ್ಲಿಂದ ನೆಕ್ಸ್ಟ್ ಸ್ಟಾಪ್ ರಾಮನಗರದ ಕಡೆಗೆ ಸಾಗಲಾಗುತ್ತೆ. ಇಲ್ಲೂ ಕೂಡ ಜನ ಕಾಯ್ತಾ ಇದ್ದಾರೆ. ಸಹಜವಾಗಿ ಹೆದ್ದಾರಿ ಆಗಿರೋದ್ರಿಂದ ಇಲ್ಲಿ ನಮಗೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತಾ ಇದ್ದ ಹಾಗೆ ಒಂದು ಸರ್ಕಲ್ ಬರುತ್ತೆ. ಆ ಸರ್ಕಲ್ ಹತ್ರ ನಿಗದಿ ಮಾಡಿದ್ದಾರೆ ಜನ ನಿಂತ್ಕೊಳ್ಳೋದಕ್ಕೆ ಅಂತ ಹೇಳಿ. ತುಂಬ ಜನ ಬೆಳಗ್ಗೆಯಿಂದ ಕೂಡ ಯಾವಾಗ ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ ಅಂತ ಕಾಯ್ತಾ ಇದ್ದವರು ಕೂಡ ಇದ್ದಾರೆ. ತುಂಬ ಜನ ರಾಜಕಾರಣಿಗಳು ಹೇಳ್ತಾರೆ ಅದೃಷ್ಟ ರಾಜಕಾರಣದಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂತ. ಬಟ್ ಎಸ್ ಎಂ ಕೃಷ್ಣ ಅವರು ಯಾವಾಗಲೂ ಪ್ರತಿ ಇಂಟರ್ವ್ಯೂನಲ್ಲೂ ಕೂಡ ಅವ್ರು ಹೇಳ್ತಾ ಇದ್ದಿದ್ದು ಅದೃಷ್ಟ ಅನ್ನೋದನ್ನ ನಂಬಾರ್ದು, ಅದನ್ನು ಬಿಟ್ಟು ಸೇವೆ ಮಾಡೋದಕ್ಕೆ ಅವಕಾಶ ಬಂದಾಗ ಅದನ್ನು ಹೆಂಗೆ ಉಪಯೋಗಿಸ್ಕೊಂಡ್ರಿ ಅನ್ನೋದ್ರ ಮೇಲೆ ಜನ ನಿಮ್ಮನ್ನು ಪ್ರೀತಿಸ್ತಾರೆ ನೋಡಿ ಅಂತ ಹೇಳ್ತಾರೆ. ಅವಕಾಶವನ್ನ ಸದುಪಯೋಗ ಪಡಿಸ್ಕೊಂಡ್ರೆ ಹೆಂಗೆ ಬೆಳಿಬಹುದು ಹಂತ ಹಂತವಾಗಿ ಅನ್ನೋದಕ್ಕೆ ಎಸ್ ಎಂ ಕೃಷ್ಣ ಅವರು ಕೇವಲ ಪಾಲಿಟಿಕ್ಸ್ ಅಂತ ಅಲ್ಲ, ಎಲ್ಲ ರಂಗದಲ್ಲೂ ಕೂಡ ಅವರು ಎಕ್ಸಾಂಪಲ್.